ನನಗೆ ಅನಿಸ್ತಾ ಇದ್ದಿದ್ದು ನಾವು ಆ ಕಾಳಿ ಗೆಟಪ್ ಹಾಕ್ಕೊಂಡು ಸ್ಮಶಾನಕ್ಕೆ ಹೋದ್ವಿ, ಏನೋ ಒಂದು ಆ ಕಾರಣಕ್ಕೋಸ್ಕರ ಆ ರೀತಿ. ಯಾಕಂದರೆ ನಮಗೆ ಪ್ರತಿ ಸಲ ತೊಂದರೆ ಆಗ್ತಾ ಇದ್ದಿದ್ದು ಕಾಳಿ ಗೆಟಪ್ ಹಾಕಿದಾಗ, ಇಲ್ಲ ಈ ಥರ ಒಂದು ಯಾವುದಾದ್ರೂ ಸೀನ್ಗಳು ಮಾಡುವಾಗ ನಮಗೆ ತೊಂದರೆ ಆಗ್ತಿತ್ತು. ಸುಮಾರು 3-4 ಸಲ ನಾವು ಎಲ್ಲ ಶೂಟಿಂಗ್ ಅವ್ರನ್ನೂ ಅಂದರೆ ಎಲ್ಲ ಡ್ಯಾನ್ಸಸ್ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ, ಮಳೆ ಬರುತ್ತೆ, ಶೂಟಿಂಗ್ ಪ್ಯಾಕಪ್ ಆಗುತ್ತೆ. ನನಗೊಂದು ಸಲ ನಿಮ್ಗೆ ಗೊತ್ತಿದೆ, ನನಗೊಂದು ಸಲ ತೊಂದರೆ ಆಯಿತು. ಸೊ ಈ ಥರ ಹಲವಾರು ತೊಂದರೆಗಳನ್ನ ಫೇಸ್ ಮಾಡಿ ಕೊನೆಗೆ ಹೇಗೋ ಒಂದು ಅಕ್ಟೋಬರ್ 3ನೇ ತಾರೀಕು ಸಿನಿಮಾ ರಿಲೀಸ್ ಅಂತ ಯಾವಾಗ ನಾನು ಡಿಸೈಡ್ ಮಾಡಿದೆ, ಇವಾಗ ನನಗೊಂದೆಲ್ಲೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇನ್ಯಾವ ವಿಘ್ನಗಳು ಬರಲ್ಲ. ಅದಕ್ಕೋಸ್ಕರನೇ ವಿಘ್ನ ನಿವಾರಕ ಗಣಪತಿಗೆ ಒಂದು ಪೂಜೆ ಕೊಟ್ಟು ಸಲ್ಲಿಸಿ ನಮ್ಮ ಸಿನಿಮಾ ಪ್ರಮೋಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಟ್ ಆ ಥರ ತೊಂದರೆ ಆಗುವಾಗ ಪೂಜೆ ಸಹ ಮಾಡಿಸಿದ್ದಾರೆ ಮನೇಲಿ, ನನ್ನ ಹೆಸರಲ್ಲಿ. ನಮ್ಮ ತಾಯಿ ಅದೆಲ್ಲ ಸ್ವಲ್ಪ ಇದೆ ನಮ್ಮ ಮನೇಲಿ. ಪೂಜೆ ಎಲ್ಲ ಮಾಡಿಸಿದ್ರು. ಪೂಜೆ ಎಲ್ಲ ಮಾಡಿಸಾದ್ಮೇಲೆ ನಮ್ಮ ಸಿನಿಮಾ ಅನೌನ್ಸ್ ಮಾಡಿದ್ದು.